ಚಿರಬಾಂಧವ್ಯ ಮುಂದುವರೆದ ಭಾಗ. ಮುಂದಿನ ವ್ಯವಸ್ಥೆಯೆಲ್ಲ ಚಕಚಕನೆ ನಡೆದು ಹೋಯಿತು. ಡಾಕ್ಟರ್ ಪುರಂದರ್ರವರು 2 ಶಸ್ತ್ರಕ್ರಿಯೆಗಳಿಗೆ ಕೂಡಲೇ ಇಬ್ಬರನ್ನು ಸಿದ್ಧಪಡಿಸಿದ್ರು. ಸುಭಾಷ್ ಮತ್ತು ವಿಶ್ವಾಸ್ ಇಬ್ಬರ ಆರೋಗ್ಯ ಒಳಿತಿಗಾಗಿಯೂ ವಿಭಾಗೆ ಮೌನವಾಗಿ ಪ್ರಾರ್ಥಿಸುವುದರ ಹೊರತು ಬೇರೇನೂ ಮಾಡಲು ತೋರದು. ಏನಾಗುತ್ತದೋ ಎಂಬ ಆತಂಕ ಎದೆಯಲ್ಲಿ ಕುದಿಯುತ್ತಲೇ ಇರುವುದು. ಹಿರಿಯ ತಜ್ಞರ ವೈದ್ಯರ ಸಹಾಯಕರ ಒಂದು ಪುಟ್ಟ ಸೈನ್ಯವೇ ಡಾಕ್ಟರ್ ಪುರಂದರ್ ಅವರ ನೇತೃತ್ವದಲ್ಲಿ ಶಸ್ತ್ರಕ್ರಿಯೆ ನಡೆಸಲು ಸಜ್ಜಾಗಿತ್ತು. ಒಂದೊಂದು ದಿನ ಅಂತರದಲ್ಲಿ 2 ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮುಗಿಯಿತು. ಯಾವುದೇ ತೊಂದರೆ ಇಲ್ಲದೆ ಇಬ್ಬರು ದಿನಕ್ಕೂ ಗುಣಮುಖರಾಗುತ್ತಾ ಬಂದರು. ಸುಭಾಷನ ಬತ್ತಿದ ಮುಖದಲ್ಲಿ ಜೀವ ಕಳೆ ತುಂಬಿತು. ವಿಶ್ವಾಸನ ಒಂದು ಮೂತ್ರಪಿಂಡವನ್ನು ದಾನವಾಗಿ ಪಡೆದುಕೊಂಡ ಸುಭಾಷ್ ಈಗ ವಿಭಾಗೆ ಅತ್ಯಂತ ಪ್ರಿಯವಾಗಿ ತೋರಿದ. ವಿಶ್ವಾಸ್ ಆಗಲೇ ಚೇತರಿಸಿಕೊಂಡು ಕಾಲೇಜಿಗೆ ಹೋಗಲಾರಂಭಿಸಿದ. ದೇವರ ದಯೆಯಿಂದ ಎಲ್ಲ ಸುಸೂತ್ರವಾಯಿತು. ಇನ್ನು ನೀನು ವಿಶ್ವಾಸ್ಗೆ ಕೊಟ್ಟ ಮಾತು ನಡೆಸುವುದು ಮಾತ್ರ ಬಾಕಿ ಉಳಿದಿದೆ ಎಂದು ಡಾಕ್ಟರ್ ಪುರಂದರ್ ಎಚ್ಚರಿಸಿದರು. ಇಲ್ಲ, ಆ ವೇಳೆಗಾಗಲೇ ಸುಭಾಷ್ ಬದುಕಿನತ್ತ ಮುಖ ಮಾಡಿ ಒಂದೊಂದೇ ಹೆಜ್ಜೆ ಹಾಕತೊಡಗಿದ್ದ. ಅವನ ದೃಷ್ಟಿಯಲ್ಲಿ ತನಗೆ ಪ್ರಾಣ ಭಿಕ್ಷೆ ನೀಡಿದ ವಿಶ್ವಾಸ್ ಎಂದರೆ ತನಗಾಗಿ ಭೂಮಿಗಿಳಿದ ಭಗವಂತನೆಂಬ ಭಾವನೆ ತುಟಿಯುತ್ತಿತ್ತು. ಈಗಾಗಲೇ ಸಿಟ್ಟು, ಸೆಡವು, ಕಿರಿಕಿರಿ ಎಲ್ಲ ಕಳೆದು ಮಾಯವಾಗತೊಡಗಿತ್ತು. ಮಂಜಿನ ಸಹೃದಯ ಸ್ನೇಹಮಯವಾಗಿ ರೂಪಾಂತರಗೊಂಡಿದ್ದಂತೂ ವಿಭಾಳಿಗೆ ಮರು ಜನ್ಮ ಬಂದಷ್ಟು ಹಿಗ್ಗು. ಡಾಕ್ಟರ್ ಹಾಗೆ ಕೊಟ್ಟ ಮಾತಿಗೆ ತಪ್ಪಿದರೆ ನಮ್ಮನ್ನು ಯಾರಾದರೂ ಮನುಷ್ಯರು ಎಂದು ಕರೆಯುತ್ತಾರೆಯೇ? ಹಾಗಿದ್ದರೆ ಕೃತಕ ಗರ್ಭಧಾರಣೆಗೆ ವ್ಯವಸ್ಥೆ ಮಾಡಬಹುದೇ? ಖಂಡಿತವಾಗಿ, ಆದಷ್ಟು ಬೇಗನೆ ಮಾಡಿ ಡಾಕ್ಟರ್. ಈಗಾಗಲೇ ತಡವಾಗಿದೆ ಎಂದು ಹಸಿರು ನಿಶಾನೆ ತೋರಿದಾಗ ವಿಭಾಳಿಗೆ ಗಗನವೂ ಎಲ್ಲೋ ಭೂಮಿಯೂ ಎಲ್ಲೋ ಇಡೀ ಜಗತ್ತು ತನ್ನ ಸುತ್ತ ತಿರುಗುತ್ತಿದೆಯೇ ಎನ್ನುವಂತಹ ಭ್ರಮೆ. ಇದೆಲ್ಲ ವಾಸ್ತವವೇ? ತಾನಾದರೂ ಕನಸು ಕಾಣುತ್ತಿಲ್ಲವೇ ಎಂದು ಮೈ ಚಿವುಟಿ ಮುಟ್ಟಿಕೊಂಡು ನೋಡಿಕೊಳ್ಳುವಳು. ಈ ಜನ್ಮದಲ್ಲಿ ನನಗೆ ಕಂದನ ಭಾಗ್ಯವಿಲ್ಲವೆಂದು ಹೃದಯ ಕಲ್ಲಾಗಿಸಿಕೊಂಡವಳಿಗೆ ಅಚಾನಕವಾಗಿ ಅಮ್ಮನಾಗುವ, ಅದು ತನ್ನ ಆರಾಧ್ಯ ಮೂರ್ತಿ ವಿಶುನ ಮಗುವಿಗೆ ಮಾತೆಯಾಗಿ ತನ್ನೆದೆಯ ಅಮೃತ ಕಳಶವನ್ನು ಧಾರೆ ಎರೆಯುವ ಸೌಭಾಗ್ಯ ತಾನಾಗಿ ಒದಗಿ ಬಂದಿದೆ. ದೇವ, ಇದೆಂತಹ ಕರುಣೆ ನಿನ್ನದು! ಅಂಬಲಿ ಬೇಡಿದವರಿಗೆ ಅಮೃತಾನ್ನ ಕೊಡುವುದೆಂದರೆ ತನ್ನ ಜನ್ಮ ಪಾವನವಾಗುತ್ತಿದೆ ಎಂಬ ಹೆಮ್ಮೆ, ಸಾರ್ಥಕತ್ವದ ಭಾವ ಅವಳ ಎದೆ ತುಂಬಿ ತುಳುಕಿತು. ಡಾಕ್ಟರ್ ಪುರಂದರ ಕೃತಕ ಗರ್ಭಧಾರಣೆಯಲ್ಲಿ ವಿದೇಶಗಳಲ್ಲಿ ಪರಿಣಿತಿ ಪಡೆದು ಬಂದು ಇಲ್ಲಿ ಶುಶ್ರೂಷಾ ಗೃಹ ತೆರೆದಿದ್ದ ತಜ್ಞ ವೈದ್ಯ ಡಾಕ್ಟರ್ ರಾನಡೆಯವರ ಬಳಿಗೆ ವಿಭಾ ವಿಶ್ವಾಸ್ನನ್ನು ಕಳುಹಿಸಿದರು. ಡಾಕ್ಟರ್ ರಾನಡೆಯವರು ಇವರಿಬ್ಬರ ವಿಚಾರದಲ್ಲಿ ಆಸಕ್ತಿ ವಹಿಸಿದರು. ವಿಭಾಳ ಗರ್ಭಧಾರಣೆಗೆ ಅಗತ್ಯವಾದ ವೈದ್ಯಕೀಯ ಕ್ರಮ ವಿಧಿಗಳನ್ನೆಲ್ಲ ಕೈಗೊಂಡರು. ವಿಭಾಳ ಮಾನಸಿಕ ಋತು ಮಧ್ಯಕಾಲದಲ್ಲಿ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗುವ ಸಂದರ್ಭದಲ್ಲಿ ವಿಶ್ವನ ವೀರ್ಯಾಣುಗಳನ್ನು ಇಂಜೆಕ್ಷನ್ ಮೂಲಕ ವಿಭಾಳ ಗರ್ಭದಲ್ಲಿ ಸೇರಿಸಿದರು. ಡಾಕ್ಟರ್ ರಾನಡೆ ಅವರ ಚಿಕಿತ್ಸೆ ಒಂದೇ ಪ್ರಯತ್ನದಲ್ಲಿ ಫಲಪ್ರದವಾಯಿತು. ಮುಗಿಲು ತಿಳಿಯಾಯಿತು. ಕತ್ತಲೆಯ ಗರ್ಭವನ್ನು ಸೀಳಿಕೊಂಡು ಬೆಳಕಿನ ದೇವ ಆವರಿಸಿದಂತೆ ಈಗ ಎಲ್ಲರ ಬದುಕಿನಲ್ಲೂ ಬಣ್ಣಗಳು ತುಂಬಿಕೊಂಡು ರಂಗೇರಿದವು. ವಿಭಾಳಲ್ಲಿ ಆಗಲೇ ಗರ್ಭಿಣಿ ಲಕ್ಷಣಗಳು ಸ್ವಪ್ನವಾದವು. ಗಂಡನ ಕಾಯಿಲೆ, ಆಸ್ಪತ್ರೆ ಅಲೆದಾಟ, ಮಾನಸಿಕ ವ್ಯಥೆಯಿಂದ ಕುಗ್ಗಿ ಸೊರಗಿ ಹೋಗಿದ್ದ ವಿಭಾ ಮತ್ತೆ ಮೈ ತುಂಬಿಕೊಂಡಳು. ಮುಖದಲ್ಲಿ ಪ್ರಸನ್ನ ಭಾವ. ಮೊದಲೇ ರೂಪಸಿಯಾಗಿದ್ದ ವಿಭಾ ಈಗ ಚೊಚ್ಚಲು ಗರ್ಭಿಣಿಯಾಗಿ ರೂಪಲಕ್ಷ್ಮಿಯಾಗಿ ನೋಡಿದರೆ ಮತ್ತೊಮ್ಮೆ ಮಗದೊಮ್ಮೆ ನೋಡಬೇಕು ಎನಿಸುವಂತೆ ಅರಳಿಕೊಂಡಳು. ಸುಭಾಷ್ ಸಹ ಈಗ ಆರೋಗ್ಯವಂತನಾಗಿ ಮೊದಲಿನಂತೆ ಉದ್ಯೋಗಕ್ಕೆ ಹಾಜರಿ ಹಾಕಲು ಆರಂಭಿಸಿದ್ದ. ಅವನಿಗೂ ಈಗ ಸಂತೃಪ್ತಿ. ನನ್ನಿಂದಾಗಿ, ನನ್ನಲ್ಲಿರುವ ದೋಷದಿಂದಾಗಿ ಬಂಜೆ ಎಂಬ ಬಿರುದು, ಶಾಪ ತಪ್ಪಿತಲ್ಲ. ಹಾಗೂ ಈ ಕೂಸು ನನ್ನದಾಗದಿದ್ದರೂ ವಿಭಾ ಹೆತ್ತಿದ್ದಂತೂ ಸುಳ್ಳಾಗುವುದಿಲ್ಲ. ಆಗಲಿ, ಅವಳಿಗೆ ಅಷ್ಟಾದರೂ ಸಮಾಧಾನ ಸಿಗಲಿ. ಆದರೂ ಒಮ್ಮೊಮ್ಮೆ ಜಿಜ್ಞಾಸೆ ಕಾಡುವುದು. ವಿಭಾ ನನ್ನದಲ್ಲದ ಮಗುವಿಗೆ ತಾಯಿಯಾಗುತ್ತಿರುವುದು ಸರಿಯೇ? ಇದರಿಂದ ಮುಂದೆ ಏನೆಲ್ಲ ಗೊಂದಲ, ಸಮಸ್ಯೆಗಳು ಹುಟ್ಟಿಕೊಳ್ಳಬಹುದು ಎಂದು ಚಿಂತಿಸುತ್ತಲೂ ಇದ್ದ. ಸಾಮಾಜಿಕ ಕಾರಣದಿಂದಾಗಿ ಕೃತಕ ಗರ್ಭದಾನದ ವಿಷಯವನ್ನು ವೈದ್ಯರಿಂದ ಮೊದಲಾಗಿ ಎಲ್ಲರೂ ಗೌಪ್ಯವಾಗಿ ಇರಿಸಿದ್ದರು. ಪ್ರಸವವಾಗಿ 3 ತಿಂಗಳ ನಂತರ ವಿಶ್ವಾಸ ಆ ಮಗುವನ್ನು ಕಾನೂನು ರೀತಿಯಾಗಿ ದತ್ತು ತೆಗೆದುಕೊಳ್ಳಬೇಕೆಂದು ಮೊದಲೇ ನಿರ್ಧರಿತವಾಗಿತ್ತು. ಇನ್ಯಾವುದರ ಪರಿವೇ ಇಲ್ಲದೆ ವಿಭಾ ತಾಯಿತನದ ಸವಿಗನಸುಗಳನ್ನು ಕಾಣುವುದರಲ್ಲಿ ತನ್ಮಯಳಾಗಿ ಮುಗಿಲು ಹೋಗಿದ್ದಳು.
ತನ್ನೊಳಗೆ ಬೆಳೆಯುತ್ತಿರುವ ಕಂದನ ಅಂದ ಚಂದ ಆಕಾರಗಳನ್ನು ಕಲ್ಪಿಸಿಕೊಂಡು ಸುಖಿಸುತ್ತಿದ್ದಳು. ಕೂಸು ಯಾರ ಹಾಗಿರ್ಬೋದು, ನನ್ನ ಹಾಗೆಯೇ ಅಥವಾ ವಿಶುವಿನ ಹಾಗೆಯೋ? ವಿಶುವಿನ ಬಣ್ಣ, ಚೂಪಾದ ಮೂಗು, ತನ್ನದೇ ಮಾಟವಾದ ಅಂಗಾಂಗಗಳು ಇದ್ದರೆ ಎಷ್ಟು ಚಂದ. ಮಗುವಿಗೆ ಹೆಸರು ಏನು ಇಡುವುದು? ಹೀಗೆ ಗರ್ಭಿಣಿ ಸಹಜವಾದ ಸುಖ ಸಂವೇದನೆಯನ್ನು ಯಾರಲ್ಲಿ ಹಂಚಿಕೊಳ್ಳಲಿ? ಸುಭಾಷಿಗಂತೂ ತನ್ನದಲ್ಲದ ಮಗುವಿನಲ್ಲಿ ಆಸಕ್ತಿ ಇರೋದಿಲ್ಲ, ಸಹಜವೇ. ನಿಜವಾಗಿ ತಂದೆಯಾದ ವಿಶ್ವಾಸ್ ಕೈಗೆ ಸಿಗೋದಿಲ್ಲ. ವಿಭಾ ತನ್ನ ಸುಮಧುರ ಭಾವನೆಗಳನ್ನು ಹಂಚಿಕೊಳ್ಳಬಹುದಾದ ವ್ಯಕ್ತಿಗಾಗಿ ಹಂಬಲಿಸಿದಳು. ಕೂಸು ಉದರದಲ್ಲಿ ಅತ್ತೆಲಿಂದಿತ್ತ ಹೊರಳಲು ಆರಂಭಿಸಿದಾಗಲಂತೂ ವಿಭಾಳಲ್ಲಿ ಅನಿವಾರ್ಚನೆಯ ವರ್ಷದ ಪುಳಕ. ಆದರೂ ಯಾರಲ್ಲಿ ಹೇಳಿಕೊಳ್ಳುವುದು? ವಿಶುವಿನೊಂದಿಗೆ ಪುನಃ ಸಂವಾದ ನಡೆಸುವುದು ಒಂದೇ ದಾರಿ. ವಿಶು, ನೋಡು ನಿನ್ನ ಮಗನ ಪ್ರತಾಪ. ಒಂದು ಕ್ಷಣ ಸುಮ್ಮನಿರುತ್ತಾನೆಯೇ? ಒಂದೇ ಸಮ ಮಿಸ್ಕಾಡ್ತಾ ಇರ್ತಾನೆ. ವಿಶು, ನಿನ್ನ ಮಗನ ಕಾಟ ವಿಪರೀತ ಆಯಿತು. ಇವತ್ತು ನೋಡು ಹೇಗೆ ಒಳಗೆ ಹೊರಳ್ತಾನೆ ಇದ್ದಾನೆ. ನೋಡಿದೆಯಾ ವಿಶು? ನಿನ್ನ ಮಗನೋ ಮಗಳೋ ಯಾರಿಗೆ ಗೊತ್ತು? ಅಂತೂ ತುಂಬ ಹೊಟ್ಟೆ ಬಾಕ್ನಾಗಿದ್ದಾನೆ. ನನಗಂತೂ ಅರ್ಧರ್ಧ ಗಂಟೆಗೂ ತೀರದ ಹಸಿವು. ನಿನ್ನ ಮಗ ನೋಡು ತುಂಬ ತುಂಟ. ನಿದ್ರೆ ಮಾಡಲು ಸಂಪಾದಿಸುತ್ತಾ ಇನ್ನು ಕಾಣದ ಕಂದನೊಂದಿಗೆ ಅಭಿನಯ ಭಾವ ಸಂಬಂಧವನ್ನು ಬೆಳೆಸಿಕೊಳ್ಳತೊಡಗಿದಳು. ಆದರೂ ಒಮ್ಮೆ ವಿವೇಕ ಎಡೆಗತ್ತಿ ಗರ್ಜಿಸುವುದು, ನೀನು ಮಾಡ್ತಿರುವುದು ತಪ್ಪು. ಈ ಮಗು ನಿನ್ನದಲ್ಲ, ಅದು ವಿಶ್ವಾಸನ ಮನೆ ಬೆಳಗುವ ದಾರಿದೀಪ. ಅದರ ಬಗ್ಗೆ ವ್ಯಾಮೋಹ ಬೆಳೆಸಿಕೊಳ್ಳಬೇಡ ಎಂದು. ಈಗಲೇ ಅದು ನಿನ್ನದಲ್ಲ, ನಾನು ಇದಕ್ಕೆ ನಿಮಿತ್ತ ಮಾತ್ರ ಎಂದು ಮನಸ್ಸು ಗಟ್ಟಿ ಮಾಡ್ಕೋ. ಹೌದು, ಹಾಗೆಯೇ ಮಾಡುತ್ತೇನೆ. ಇಲ್ಲ ಆದರೆ ಆಮೇಲೆ ಮಗುವಿನ ಅಗಲಿಕೆಯ ನೋವು ಹೇಗೆ ಸಹಿಸೋದು ಅಸಾಧ್ಯ ಎಂದು ಹೇಳಿಕೊಳ್ಳುವಳು. ಹಿಂದೆಗೆ ಹಸು ಕಂದನ ಮೋಹಕ ಪಾಶ ಹಾಕಿ ಸೆಳೆಯುವುದು. ಇಲ್ಲ, ಇದು ನನ್ನದೇ ಮಗು, ನನ್ನ ಪ್ರಾಣ ಪದಕ, ನನ್ನ ಮತ್ತು ವಿಶು ಸರ್ವಸ್ವ. ನಾನು ಇದನ್ನು ಬಿಟ್ಟು ಕೊಡಲಾರೆ ಎಂದು ಗೋಳಾಡುವಳು. ಈ ನಡುವೆ ನಡೆಯಬೇಕಾದ ವೈದ್ಯಕೀಯ ಶುಶ್ರೂಷೆ, ಇಂಜೆಕ್ಷನ್, ಟಾನಿಕ್ಗಳು, ತಪಾಸಣೆಗಳು ಕಾಲಕಾಲಕ್ಕೆ ನಿಯಮಿತವಾಗಿ ನಡೆದವು. ತಿಂಗಳುಗಳು ಕಳೆದಂತೆ ವಿಭಾ ಆರೋಗ್ಯವಾಗಿ ಮೈ ತುಂಬಿಕೊಂಡಳು. ಮಾತೃತ್ವದ ಪ್ರಶಾಂತ ಪ್ರಭಾವಳಿ ಅವಳನ್ನು ಆವರಿಸಿಕೊಂಡಿತು. ಸುಭಾಷ್ ತನ್ನ ಕರ್ತವ್ಯ ಎನ್ನುವಂತೆ ವಿಭಾ, ಹುಷಾರಾಗಿದೆಯಾ ತಾನೇ? ಔಷಧಿ ತೆಗೆದುಕೊಂಡಿಯಾ? ಊಟ ಮಾಡಿದೆಯಾ? ಡಾಕ್ಟರ್ ಏನಂದ್ರು ಎಂದು ಔಪಚಾರಿಕವಾಗಿ ಮಾತ್ರ ವಿಚಾರಿಸಿ ತನ್ನ ಕರ್ತವ್ಯವನ್ನು ಮುಗಿಸಿಕೊಳ್ತಾನೆ. ಅಪರೂಪಕ್ಕೊಮ್ಮೆ ವಿಶ್ವಾಸನ ಭೇಟಿ. ವಿಭಾ, ಹೇಗಿದ್ದೀಯಾ? ನೋಡು ಹೇಗಿದ್ದೇನೆ, ಎಲ್ಲ ನಿನ್ನ ದಯೆ ಮಾರಾಯ. ಏನಂತಾಳೆ ಪುಟ್ಟ ವಿಭಾ? ನನಗೆ ತುಂಬ ಕಾಟ ಕೊಡ್ತಿರ್ಬೇಕಲ್ವ? ಅಯ್ಯೋ, ಅದ್ಯಾಕೆ ಕೇಳ್ತಿ? ನಿನ್ನಷ್ಟೇ ತುಂಟನಾಗಿದ್ದಾನೆ ಪುಟ್ಟ ವಿಶು. ಪುಟ್ಟ ವಿಭಾನ ಚೆನ್ನಾಗಿ ನೋಡ್ಕೊ. ನನ್ನ ಜೀವವೆಲ್ಲ ಅವಳಲ್ಲೇ ಇದೆ, ಗೊತ್ತು ತಾನೆ? ಗೊತ್ತು ವಿಶು. ಆದರೂ ನಿನ್ನ ಒಂದು ಮಾತು ಕೇಳಲ್ಲ? ಈ ಮಗುನ ನನಗೆ ಕೊಟ್ಟು ಬಿಡು ವಿಶು. ನಿನ್ನ ದಮ್ಮಯ್ಯ, ಪ್ಲೀಸ್. ಅದೊಂದು ಮಾತ್ರ ಸಾಧ್ಯ ಇಲ್ಲ ವಿಭಾ. ಇದೊಂದು ವಿಷಯಕ್ಕೆ ಬಂದರೆ ನಾನು ತುಂಬ ಸ್ವಾರ್ಥಿ ವಿಶು. ನನ್ನ ಕಂದ ನೀನಲ್ಲದೆ ನಾನು ಬದುಕಲಾರೆ. ವಿಶ್ವಾಸನ ಬೆರಳುಗಳಿಂದ ಅವಳ ಕಂಪನಿಯನ್ನು ತೊಡೆದು ಸಮಾಧಾನ ವಿಭಾ. ನಿನ್ನಿಂದಲೇ ಬರಡಾಗಿ ಹೋದ ನನ್ನ ಮರಳುಗಾಡಿನಂತಹ ನನ್ನ ಈ ಬದುಕಿನಲ್ಲಿ ನಿನ್ನ ಮಗಳು ಓಯಸಿಸ್ ಆಗಬೇಕು ವಿಭಾ. ಬಾಯಾರಿ ಬಳಲಿ ಬೆಂಡಾದ ನನ್ನ ಪಾಲಿಗೆ ನನ್ನ ಮಗಳು ಸಿಹಿ ನೀರಿನ ಹೊರತೆಯಾಗಬೇಕೆಂದು ನಾನು ಆಸೆಪಟ್ಟರೆ ತಪ್ಪೇನು ವಿಭಾ? ಖಂಡಿತ ತಪ್ಪಿಲ್ಲ ವಿಶು. ನೀನು ಮಾಡಿರುವ ಉಪಕಾರಕ್ಕೆ ನನ್ನ ಈ ಇಡೀ ಜನ್ಮವನ್ನು ತೇಯ್ದರೂ ಸಾಲದು ವಿಶು. ಆದರೂ ಈ ತಾಯಿ ಜೀವದ ತುಡಿತ ಹಂಬಲವನ್ನು ಅರ್ಥ ಮಾಡ್ಕೋ ಎಂದು ಮಾತ್ರ ಬೇಡ್ತಾ ಇದ್ದೀನಿ. ನನ್ನ ಕ್ಷಮಿಸು ಬಿಡು ವಿಭಾ. ನಾನು ಸಹ ಸಾಮಾನ್ಯ ಮನುಷ್ಯ, ದೇವತೆಯಲ್ಲ. ನನಗೆ ಈ ಮಗು ಬೇಕೇ ಬೇಕು. ಆದರೆ ನೀನು ಯಾವಾಗ ಬೇಕಾದರೂ ನಿನ್ನ ಕೂಸನ್ನು ನೋಡಲು, ಮುದ್ದಿಸಲು ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಡಬಲ್ಲೆ. ಅದಕ್ಕಿಂತ ಹೆಚ್ಚಿನದನ್ನು ಇಚ್ಛಿಸಬೇಡ. ಆ ಬಗ್ಗೆ ಚಿಂತಿಸದೆ ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ ಎಂದು ಹೇಳಿ ಹೊರಟು ಹೋದ. ವಿಶ್ವಾಸ್ ವಿಭಾಳನ್ನು ಆಪ್ಯಾಯತೆಯಿಂದ ಸವರಿಕೊಂಡನು. ಇನ್ನೊಂದೆರಡು ತಿಂಗಳು ಮಾತ್ರ ಕಂದ, ನಿನ್ನ ಈ ಅವಿನಾಭಾವ ಸಂಬಂಧ ತೀರಿ ಹೋಗತ್ತೆ ಎಂದುಕೊಳ್ಳುತ್ತಾ ಉಮ್ಮಳಿಸಿ ಬಂದ ದುಃಖವನ್ನು ನುಂಗುತ್ತಾ ಹಾಸಿಗೆಯಲ್ಲೇ ಉರುಳಿದಳು. ಈ ಸಲ ಚೆಕಪ್ಗೆಂದು ವಿಭಾ ಡಾಕ್ಟರ್ ರಾನಡೆಯವರಲ್ಲಿ ಹೋದಾಗ ಅವಳನ್ನು ವಿವರವಾಗಿ ಪರೀಕ್ಷಿಸಿದ ಡಾಕ್ಟರ್ ರಾನಡೆ ಆನಂದ ಉದ್ವೇಗದಿಂದ ಉದ್ಘಾಟ ತೆಗೆದರು. ಓ ಮೈ ಗಾಡ್, 2 ಮಕ್ಕಳು ಇರೋ ಹಾಗೆ ಕಾಣ್ತಾ ಇದೆ. ನಿಜಾನಾ ಡಾಕ್ಟರ್? ನಿಜವಾಗ್ಲೂ ಟ್ವಿನ್ಸ್ ಇವೆಯಾ? ಹೌದಮ್ಮ, ಇವತ್ತೇ ಸ್ಕ್ಯಾನಿಂಗ್ ಮಾಡಿ ಖಚಿತಪಡಿಸಿಕೊಳ್ಳೋಣ ಎಂದರು. ಸ್ಕ್ಯಾನಿಂಗ್ ಮಾಡಿದಾಗ ಅವಳಿ ಮಕ್ಕಳೆಂದು ಖಚಿತವಾಯಿತು. ವಿಶ್ವಾಸ್ ನೆಲ ಬಿಟ್ಟು ಮೋಡಗಳ ನಡುವೆ ತೇಲಾಡಿದ. ವಿಭಾಳ ಮುಂಗುರು ಕಿವಿಯಲ್ಲಿ ಪಿಸುಗುಟ್ಟಿದ. ವಿಭಾ, ಇನ್ನೇನು ನಮ್ಮ ನಡುವೆ ಜಗಳವೇ ಇಲ್ವಲ್ಲ? ಇಬ್ಬರ ಹಂಬಲ ತೀರಿತಲ್ಲ. ಮೊದಲ ಆಯ್ಕೆ ನಿನ್ನದೇ ಇರಲಿ. ನೀನು ಬಿಟ್ಟು ಕೊಟ್ಟಿದ್ದನ್ನು ಮಹಾಪ್ರಸಾದವೆಂದು ಕಣ್ಣಿಗೊತ್ತಿಕೊಳ್ಳುವೆ. ಸಂತೋಷ ತಾನೆ? ವಿಭಾಳ ಕಣ್ಣುಗಳಲ್ಲಿ ಕಣ್ಣೀರುಗಳು ಬಳಬಳನೆ ಸುರಿದವು.
ಒಂದು ಮುಂಜಾನೆ ವಿಭಾಳು ಸಿಸೇರಿಯನ್ ಶಸ್ತ್ರಚಿಕಿತ್ಸೆಯ ಮೂಲಕ ಜೋಡಿ ಮಕ್ಕಳಿಗೆ ಜನ್ಮ ನೀಡಿದಳು. 2 ಮುದ್ದಾದ ಸುಂದರ ಶಿಶುಗಳು, ಒಂದು ಗಂಡು ಮತ್ತೊಂದು ಹೆಣ್ಣು. ವಿಶ್ವಾಸ್ ಹೆಣ್ಣು ಕೂಸನ್ನು ಎದೆಗವಿಸಿಕೊಂಡು ವಿಭಾ ಎಂದು ಕನವರಿಸಿದ. ಎಳೆ ಬಿಸಿಲಿನ ಮೊಳಗು ಎಲ್ಲಿಂದಲೂ ಬಾನುಲಿಯ ಉಲಿತ ತೇಲಿ ಬರುತ್ತಿತ್ತು. ಇಲ್ಲಿಗೆ ಈ ಒಂದು ಕಾದಂಬರಿ ಮುಕ್ತಾಯವಾಯಿತು ಸ್ನೇಹಿತರೆ. ಈ ಕಾದಂಬರಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.